ಹಾಯ್ ಫ್ರೆಂಡ್ಸ್, ಭೂಮಿ ಕ್ರಿಯೇಷನ್ಸ್ಗೆ ಸುಸ್ವಾಗತ. ಮಾಡೋ ವಿಡಿಯೋ ನಿಂಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಡಿ. ಇವತ್ತು ನಾನು ಮಾಡ್ತಾ ಇರೋದು ವೆಜ್ ಬಿರಿಯಾನಿ. ಬನ್ನಿ ನಾ ಹೆಂಗೆ ಮಾಡ್ತೀನಿ ಹೇಳೋದನ್ನು ತೋರಿಸ್ತಿ. ಮೊದಲಿಗೆ ಒಂದು 1/4 ಲೋಟ ಹಾಲಿಗೆ ಒಂದು 5-6 ಕೇಸರಿ ದಳನ ಹಾಕಿ ನೆನೆಸಿಟ್ಕೊಳ್ಳವು. ನಂತರ ಒಂದು ಪ್ಯಾನಿಗೆ 1 ಇಂಚ್ ಚಕ್ಕೆ, 4-5 ಏಲಕ್ಕಿ, ಒಂದು 3 ಲವಂಗ, ಒಂದು 8-10 ಬೋಳ್ಕಾಳು, ಜಾಪತ್ರೆ ಇದ್ದರೆ ಒಂದು ಸಣ್ಣ ಜಾಪತ್ರೆ ಹಾಕಿ, ಇಲ್ದಿದ್ರೂ ನಡೀತು. 1 ಚಮಚ ಆಪಷ್ಟು ಜೀರಿಗೆ ಹಾಕವು. ಆಮೇಲೆ ಇದನ್ನು ಪೂರ್ತಿ ರೋಸ್ಟ್ ಮಾಡ್ಕೊಂಬದು ಬೇಡ, ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಳ್ಳವು. ನಂತರ ಒಂದು ಪ್ಯಾನಿಗೆ ಒಂದು 5 ಚಮಚ ಎಣ್ಣೆ ಹಾಕವು. ಹೆಚ್ಚಿದಂತಹ ಒಂದು ದೊಡ್ಡ ಈರುಳ್ಳಿನ ಈ ಪ್ಯಾನಿಗೆ ಹಾಕವು. ಈರುಳ್ಳಿ ಗೋಲ್ಡನ್ ಬ್ರೌನ್ ಬರಲಿವರೆಗೆ ಹುರಿಯವು. ನಂತರ ಮಿಕ್ಸಿ ಜಾರಿಗೆ 1/2 ಕಪ್ಪಷ್ಟು ಮೊಸರನ್ನ ಹಾಕ್ಕೊಳ್ಳವು. ನಂತರ 1 ಇಂಚಷ್ಟು ಶುಂಠಿ ಹಾಕವು. ಒಂದು 5-6 ಎಸಳು ಬೆಳ್ಳುಳ್ಳಿನೂ ಹಾಕವು. 1 ಚಮಚದಷ್ಟು ಮೆಣಸಿನ ಪುಡಿನೂ ಹಾಕವು. 1 ಮುಷ್ಟಿಯಷ್ಟು ಪುದೀನ ಸೊಪ್ಪನ್ನು ಹಾಕಿ ಚಂದ ಮಾಡಿ ರುಬ್ಕೊಳ್ಳವು. ಈರುಳ್ಳಿ ಹುರ್ಕೊಂಡಂತಹ ಪ್ಯಾನಲ್ಲಿ ಇದ್ದಂತಹ ಎಣ್ಣೆಗೆ ಈ ಪುದೀನ ಸೊಪ್ಪಿನ ಮಿಶ್ರಣವನ್ನು ಹಾಕ್ಕೊಳ್ಳವು. ಖಾರಕ್ಕೆ ಬೇಕಾದಷ್ಟು ಕೆಂಪು ಮೆಣಸಿನ ಪುಡಿ, 1 ಚಮಚ ಅರಿಶಿನ ಪುಡಿ ಮತ್ತೆ 1 ಚಮಚ ಕೊತ್ತಂಬರಿ ಬೀಜದ ಪುಡಿ ಹಾಕವು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳವು. ಇದು ಒಂದು ಕುದಿ ಬರಲಿವರೆಗೆ ಹಾಗೆ ಬಿಡವು. ನಂತರ ಹೆಚ್ಚಿಟ್ಟಂತಹ ಆಲೂಗಡ್ಡೆ, ಕ್ಯಾರೆಟು, ಬೀನ್ಸು ಮತ್ತು ಹೂಕೋಸು ಇದೆಲ್ಲದು ಹಾಕಿ ಅರ್ಧಂಬರ್ಧ ಬೇಯೋ ತನಕ ಹಾಗೆ ಬಿಡವು. ಮಧ್ಯ ಮಧ್ಯ ಅದೆಷ್ಟು ಬೆಂದಿದ್ದೋಳಿ ನೋಡ್ತಾ ಇರವು. ಪೂರ್ತಿಯಾಗಿ ಬೇಯಲಿಲ್ಲ. ಈಗ ಒಂದು ಅರ್ಧದಷ್ಟು ಬೆಂದಿದ್ದು, ಇಷ್ಟು ಬೆಂದಿದ್ರೆ ಸಾಕು. ಈಗ ಒಂದು ಪಾತ್ರೆಯಲ್ಲಿ 1 ಕಪ್ ಅಕ್ಕಿಗೆ 5 ಲೋಟ ನೀರು ಹಾಕಿ ಇಟ್ಟಿದ್ದಿ. ಇದಕ್ಕೆ ಅದಕ್ಕೆ ಬೇಕಪ್ಪ ಅಂತ ಮಸಾಲೆ ಪದಾರ್ಥ ಎಣ್ಣೆನೆಲ್ಲ ಹಾಕವು. ಇಲ್ಲಿ ಅಕ್ಕಿ ಕಟ್ಟಾಪಷ್ಟು ಬೆಂದಿದ್ರೆ ಸಾಕು. ನಂತರ ಒಂದು ಮಣ್ಣಿನ ಪಾತ್ರೆಯಲ್ಲಿ ಫಸ್ಟ್ ಲೇಯರು ಅಕ್ಕಿನ ಹಾಕವು. ಅದ್ರ ಮೇಲೆ ಮತ್ತೆ ಈಗ ಅರ್ಧಂಬರ್ಧ ಬೆಂದಂತಹ ತರಕಾರಿನ ಹಾಕಕ್ಕಾಗ್ತು. ಒಂದು ಸ್ವಲ್ಪ ಈರುಳ್ಳಿ ಹಾಕಿ ಆಮೇಲೆ ಮತ್ತೆ ಅರ್ಧಂಬರ್ಧ ಬೆಂದಂತಹ ಅಕ್ಕಿನ ಹಾಕವು. ಹಿಂಗೆಯ ಒಂದು 2-3 ಲೇಯರ್ನ ಮಾಡವು. ಕಡಿಗೆ ಮೊದಲೇ ಮಾಡಿಟ್ಟಂತಹ ಮಸಾಲೆ ಪುಡಿನ 1-2 ಚಮಚ ಇದ್ರ ಮೇಲೆ ಹಾಕವು. ಮೊದಲೇ ಕೇಸರಿ ದಳ ನೆನೆಸಿಟ್ಟಂತಹ ಹಾಲನ್ನು ಇದ್ರ ಮೇಲೆ ಹಾಕವು. ಗೋಲ್ಡನ್ ಬ್ರೌನ್ ಮಾಡ್ಕೊಂಡಂತಹ ಈರುಳ್ಳಿನೂ ಇದ್ರ ಮೇಲೆ ಹಾಕವು. ಎಲ್ಲೂ ಕೂಡ ಗಾಳಿ ಹೋಗದೇ ಇರೋ ರೀತಿ ಮುಚ್ಚಕ್ಕಾಗ್ತು. ಒಂದು 10-15 ನಿಮಿಷದಷ್ಟು ಮತ್ತೆ ಬೇಯಿಸಕ್ಕಾಗ್ತು. ಬೆಂದ ಮೇಲೆ ಮತ್ತೆ ಒಂದು 20 ನಿಮಿಷ ತಣಿಯಲಿವರೆಗೆ ಹಾಗೆ ಬಿಡಕ್ಕಾಗ್ತು. ನಂತರ ವೆಜ್ ಬಿರಿಯಾನಿ ರೆಡಿ ಆಗ್ತು. ಈಗ ಮುಟ್ಲು ತೆಗೆದು ನೋಡಿ ಎಷ್ಟು ಚಂದ ಬೈಂದು ಅಂದರೆ ಅನ್ನ ಎಲ್ಲ ಉದುರಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದು. ನಿಂಗನೆ ನೋಡಿ, ಹಿಂಗನು ಮನೇಲಿ ಮಾಡಿ ನೋಡಿ, ರಾಶಿ ಚೆನ್ನಾಗಿ ಬೈಂದು. ಮತ್ತೆ ಬತ್ತಿ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿ ತನಕ ಬಾಯ್ ಬಾಯ್.